ಸಾಹೇಬ್ರೆ ಹೇಗಿದ್ದೀರಾ? ಇದೀನಿ. ನೀನ್ ಹೇಗಿದ್ಯಾ? ಇದೀನಿ. ನೋ ನೋ ಅಂಜರ್ ಮಾಮ್ ಏನಾಯ್ತು? ಯಾಕೆ ಇಷ್ಟೊಂದು ಹೆದರ್ಕೊಂಡ್ ಬೇವರ್ತಾ ಇದೀಯಾ? ಅಟ್ಟಿ ಅಂಗಡಿನ ನೋಡೋಕೆ ಅಜಿತ್, ಶ್ರವಣ್, ಸಂಗೀತ ಹೋಗಿದಾರಲ್ಲ, ಅಲ್ಲಿ ಅಜಿತ್ ಮತ್ತೆ ಆ ಭೂಮಿ ಒಂದಾದ ಹಾಗೆ, ಇಬ್ರು ಕಾಂಪ್ರಮೈಸ್ ಆದ ಹಾಗೆ ಕೆಟ್ಟ ಕನ್ಸು. ಅದು ಕನ್ಸಾಗೆ ಉಳಿಯುತ್ತೆ. ಡೋಂಟ್ ವರಿ ಮಾಮ್. ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಗ್ ಹೇಳ್ತೀಯ ಬೇಬಿ? ಮಾಮ್, ಅಜಿತ್ ಒಳ್ಳೆಯವನೇ, ಆದ್ರೆ ದುರಂಕಾರಿ, ಕೋಪಿಸ್ತ, ತುಂಬಾ ಈಗೋ ಇರೋ ವ್ಯಕ್ತಿ. ಇನ್ನು ಆ ಟೀ ಅಂಗಡಿ ಬಲೆ ಸ್ವಾಭಿಮಾನಿ. ಆಸ್ಪತ್ರೆಯಲ್ಲಿ ಅವಳಿಗೆ ಅವಮಾನ ಆದಾಗಿಂದ ಅವಳು ಅಜಿತ್ನ ಕ್ಯಾರೆ ಅಂತಿಲ್ಲ. ಅದಕ್ಕೆ ಅಲ್ವಾ ಪೊಲೀಸ್ ಆಗ್ಬೇಕು ಅನ್ನೋ ನೆಪ ಇಟ್ಕೊಂಡು ಈ ಮನೆಯಿಂದ ಹೋಗಿರೋದು. ಹಾಗಂತೀಯ? ಹೌದು ಮಾಮ್. ಮದ್ವೆ ಅನ್ನೋ ಹೆಸರಲ್ಲಿ ಅವಳು ಈ ಮನೆಗ್ ಬಂದು 1 ವರ್ಷ ಆಯ್ತು. ಯಾವತ್ತೂ ನೆನ್ಪಾಗ್ದೇ ಇರೋ ಅಪ್ಪನ್ ಕನ್ಸು ಇವಾಗ ಸಡನ್ ಆಗಿ ಹೇಗ್ ನೆನ್ಪಿಗ್ ಬಂತು? ಅವರಪ್ಪ ಏನಾದ್ರೂ ಕನ್ಸಲ್ ಬಂದು ಕೋಲ್ ತಗೊಂಡ್ ಹೊಡೆದ್ನಾ, ನೀನೇನಾದ್ರು ಪೊಲೀಸ್ ಆಗಿಲ್ಲ ಅಂದ್ರೆ ನಿನ್ ಕಾಲ್ ಮುರಿತೀನಿ ಅಂತ? ಅಜಿತ್ ಭೂಮಿಗೆ ಸೆಟ್ ಆಗಲ್ಲ, ಮುಂದೆ ಸೆಟ್ ಆಗೋದಕ್ಕೂ ಸಾಧ್ಯ ಇಲ್ಲ. ಮಾಮ್, ಅವ್ರು ಯಾವತ್ತೂ ಒಂದ್ ಆಗೋದಿಲ್ಲ. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಮಾಮ್, ಜಸ್ಟ್ ಚಿಲ್. ಯಾಕೆ ಏನಾಯ್ತು? ಇಬ್ರು ಒಳ್ಳೆ ರೂಮ್ಗೆ ಯಾವ್ದೋ ದೆವ್ವ ಬಂದಿರೋ ತರ ನೋಡ್ತಾ ಇದೀರಾ? ನಚ್ಚಿ, ನೀವಿಬ್ರು ಹೀಗಿರೋದನ್ನ ನೋಡಿ ನಂಗೆ ಹಳೆ ದಿನಗಳು ನೆನಪಾಯ್ತು. ಅಮ್ಮ ಮಗಳು, 1 ಟೀಮ್ 1 ಯೂನಿಟ್. ಆಕ್ಚುಲಿ ಅಮ್ಮ ಮಗಳು ಅನ್ನೋದಕ್ಕಿಂತ ಬೆಸ್ಟ್ ಫ್ರೆಂಡ್ಸ್ ಇದ್ದಂಗೆ ನಿಮ್ ಬಾಂಡಿಂಗ್ ಅಲ್ವಾ? ಅದು ನಚ್ಚಿ, ನಂಗೆ ಯಾಕೋ ಮನೇಲಿರೋಕ್ ಆಗ್ತಿಲ್ಲ. ಮೊದ್ಲಿನ ತರ ಯಾರು ನನ್ ಜೊತೆಗ್ ಮಾತಾಡ್ತಿಲ್ಲ. ಅದಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾಮ್ ಹೇಳ್ತಾ ಇದ್ರು. ನಾನು ಸಮಾಧಾನ ಮಾಡ್ತಾ ಇದ್ದೆ. ಐ ಆಮ್ ಪ್ರೌಡ್ ಆಫ್ ಯು. ನೀನಲ್ದೆ ಅತ್ತೆಗೆ ಇನ್ಯಾರು ಸಮಾಧಾನ ಹೇಳ್ತಾರೆ? ಅತ್ತೆ ಬದುಕಿರೋದೇ ನಿನ್ಗೋಸ್ಕರ ಅಲ್ವಾ? ಸೊ ಯು ಶುಡ್ ಆಲ್ವೇಸ್ ಬಿ ಕೈಂಡ್ ಟು. ಅಂಡ್ ಮೋರ್ ಓವರ್, ನೀನು ಚಿಲ್ ಮಾಮ್ ಅಂತ ಹೇಳಿರೋ ಸ್ಟೈಲ್ ನಂಗೆ ತುಂಬಾ ಇಷ್ಟ ಆಯ್ತು. ಆಗಿದ್ದನ್ನೆಲ್ಲ ಮರ್ತು ಹೀಗೆ ನೀವಿಬ್ರು ಹ್ಯಾಪಿ ಆಗಿರ್ಬೇಕು. ಓಕೆ, ಸರಿ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೇನೆ. ಓಕೆನಾ? ಸದ್ಯ ನಮ್ಮ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ಳಿಲ್ಲ ಅವನು. ಹೌದು ಮಾಮ್, ಇನ್ಮೇಲೆ ನಾವು ಸುತ್ತಮುತ್ತ ನೋಡ್ಕೊಂಡ್ ಮಾತಾಡ್ಬೇಕು. ಇಲ್ಲ ಅಂದ್ರೆ ನಮ್ಗೆ ಅಪಾಯ. ಯು ರೈಟ್. ಭೂಮಿ, ಅತ್ತೆ, ಆಗಿಂದ ಲಕ್ಷ್ಮಿ ಅವರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದಾರೆ. ಮೋಸ್ಟ್ಲಿ ನಾನ್ ನಿನ್ನ ನೋಡಕ್ ಬಂದಿರೋ ವಿಚಾರ ಅವ್ರಿಗೆ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಮಾತಾಡ್ಬಿಟ್ಟು ಅದೇನ್ ವಿಷಯ ಅಂತ ಕೇಳ ತಗೋ, ಮಾತಾಡ್. ಹಲೋ ಲಕ್ಷ್ಮಕ್ಕ, ಹೇಗಿದ್ಯಾ? ಅಂಗಡಿ ಎಲ್ಲ ಹೇಗ್ ನಡೀತಾ ಇದೆ? ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಲ್ವಾ? ಸಾರಿ ಲಕ್ಷ್ಮಕ್ಕ, ಇಲ್ಲಿ ಫೋನ್ ಉಪಯೋಗಿಸೋಗಿಲ್ಲ, ಅದಕ್ಕೆ ನಾನು ಇಲ್ಲಿಗೆ ಬಂದಾಗಿಂದ ನಿನಗ್ ಫೋನ್ ಮಾಡಿಲ್ಲ. ಸರಿ, ಅತ್ತೆ ನನ್ನ ನೋಡಕ್ ಬರ್ತಿದ್ದಾರೆ ಅಂತ ನಿನಗ್ ಗೊತ್ತಿತ್ತಾ? ಅದಕ್ಕೆ ಕಾಲ್ ಮಾಡ್ದ ಲಕ್ಷ್ಮಕ್ಕ. ಭೂಮಿ, ನಾನ್ ಇವಾಗ ಏನ್ ಕೇಳ್ತೀನೋ ಅದಕ್ ಹ್ಞೂ ಇಷ್ಟೇ ಉತ್ತರ ಕೊಡು. ನಿನ್ ಜೊತೆ ಯಾರಾದ್ರೂ ಇದಾರ ಪಕ್ಕದಲ್ಲಿ? ಹಾ ಇವಾಗ ಏನಾದ್ರೂ ಒಂದ್ ನೆಪ ಹೇಳಿ ಅಲ್ಲಿಂದ ಸ್ವಲ್ಪ ದೂರ ಬಾ. ಹಾ ಲಕ್ಷ್ಮಕ್ಕ, ನೀವ್ ಮಾತಾಡ್ತಾ ಇರೋದು ನನಗ್ ಸರಿಯಾಗಿ ಕೇಳಿಸ್ತಿಲ್ಲ. ಇಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಕಾಣುತ್ತೆ. 1 ನಿಮಿಷ ಇರು, ಆ ಕಡೆ ಹೋಗಿ ಮಾತಾಡ್ಕೊಂಡ್ ಹೋಗ್ತೀನಿ. ಹೋಗು ಮಾತಾಡ್ಕೊಂಬ ಹೋಗು. ಹಲೋ ಅಜಿತಾ, ಮಾತಾಡ್ದ್ಯಾ? ಲಕ್ಷ್ಮಕ್ಕ, ಹೀಗೆ ಹೇಳು, ನಾನ್ ಸೈಡಿಗೆ ಬಂದ್ ಮಾತಾಡ್ತಾ ಇದೀನಿ. ಅದ್ ಸರಿ, ನೀನ್ ಯಾಕೆ ಇಷ್ಟೊಂದ್ ಟೆನ್ಷನ್ ಅಲ್ಲಿ ಇದ್ಯಾ? ಹೇ ಭೂಮಿ, ಸಾಹೇಬ್ರು ನಾನು ನೀನು ಅನ್ಕೊಂಡಷ್ಟು ಒಳ್ಳೆಯವ್ರಲ್ಲ ಕಣೆ. ಅಕ್ಕ, ಏನ್ ಮಾತಾಡ್ತಿದ್ಯಾ ನೀನು? ತಲೆಗೆಲೆ ಕೆಟ್ಟಿದ್ಯಾ? ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದ್ಯಾ ನಿನ್ಗೆ? ನಿಮ್ಗೆ ಸಾಹೇಬ್ರ ಕಂಡ್ರೆ ಎಷ್ಟ್ ಇಷ್ಟ ಅನ್ನೋದು ನನಗ್ ಗೊತ್ತು. ಆದ್ರೆ ನಾನ್ ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊ ಭೂಮಿ. ಸತ್ಯನು ಭಾಗ್ಯಮ್ಗೆ ನಾನು ಬೇಡಿ ಕೊಡ್ಸಿಲ್ಲ ಅಂದ್ರೆ ಭೂಮಿ ನನಗೆ ನಿಜವಾಗ್ಲೂ ಹತ್ರ ಆಗ್ತಾಳ. 100% ಖಂಡಿತ. ಅಂದ್ರೆ ಭಾಗ್ಯಮ್ಮ ಜೈಲಲ್ಲಿರೋದೇ ನನಗೂ ಭೂಮಿಗೂ ಒಳ್ಳೇದು. ಭೂಮಿ, ಹೇ ಭೂಮಿ. ಹಾ ಲಕ್ಷ್ಮಕ್ಕ, ಇವ್ರನ್ನ ನಂಬ್ಕೊಂಡ್ರೆ ಭಾಗ್ಯಕ್ಕ ಪರ್ಮನೆಂಟ್ ಆಗಿ ಜೈಲಲ್ಲೇ ಉಳಿಯೋ ಹಾಗಾಗತ್ತೆ ಭೂಮಿ. ಹೇಗಾದ್ರೂ ಮಾಡಿ ಭಾಗ್ಯಕ್ಕನ್ ಬಿಡಿಸ್ಕೊಳ್ಳೇಬೇಕು. ಇದನ್ ಹೇಳೋಣ ಅಂತಾನೆ ನಾನು ನಿನಗೆ ಫೋನ್ ಮಾಡಿದ್ದು ಭೂಮಿ. ನೋಡು, ನೀನೇನು ಚಿಂತೆ ಮಾಡ್ಬೇಡ. ನನ್ನ ಅಮ್ಮನ್ ಹೇಗ್ ಬಿಡಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹುಷಾರು ಭೂಮಿ, ಅವ್ರ ಮಾಯಿದ್ ಮಾತ್ಗೆ ನೀನ್ ಮರಳಾಗ್ಬೇಡ. ಸರಿ ಅಕ್ಕ. ಅಜಿತಾ, ಈ ಸಲ ಒಳ್ಳೆ ಟೈಮ್ಗೆ ಟ್ರೈನಿಂಗ್ ಇಟ್ಕೊಂಡಿದ್ದಾರೆ ನೋಡು. ಬೇಸ್ಗೆ ಮುಗಿಯಕ್ಕೂ ಟ್ರೈನಿಂಗ್ ಶುರು ಆಗೋಕ್ಕೂ ಕರೆಕ್ಟ್ ಆಗಿ ಆಯ್ತು. ಭೂಮಿಗೆ ಒಂಥರ ಅಡ್ವಾಂಟೇಜ್ ನೋಡಿದ್ದು, ಬಿಸ್ಲೇ ಇಲ್ಲ. ಕರೆಕ್ಟ್, ಇಲ್ಲ ಸುಸ್ತಾಗ್ಬಿಡೋಳು. ಅತ್ತೆ, ಭೂಮಿ, ಲಕ್ಷ್ಮಿ ಅವ್ರ ಜೊತೆ ಮಾತಾಡ್ದ್ಯಾ? ಏನ್ ಹೇಳಿದ್ರು ಅವರು? ಮಾತಾಡ್ದೆ ಅತ್ತೆ, ಅಂತದೇನಿಲ್ಲ. ನಾನ್ ಹೇಗಿದ್ದೀನಿ ಅಂತ ವಿಚಾರಿಸ್ಕೊಳ್ಳೋದಕ್ ಫೋನ್ ಮಾಡಿದ್ರು ಅಷ್ಟೇ. ಹೌದಾ? ಪಾಪ, ನಿನ್ ಮೇಲೆ ಎಷ್ಟು ಕಾಳಜಿ ನೋಡು. ಶ್ರವಣ, ಅಜಿತ ಭೂಮಿ ಮಾತಾಡ್ಲಿ. ಇದನ್ನೆಲ್ಲ ಅರ್ಧಂಬರ್ಧ ತೋರಿಸ್ತೆ ತಾನೇ? ಆಗ್ಲೇ ಪೂರ್ತಿ ತೋರ್ಸು ನೋಡಿ. ಬಾ. ನೀವಿಬ್ರು ಮಾತಾಡಿ. ಇರೋ ಬಂದೆ. ಸಾಹೇಬ್ರೆ, ಭಾಗ್ಯಮನ್ ಬಿಡಿಸೋ ಕೇಸ್ ವಿಷಯ ಎಲ್ಲಿಗ್ ಬಂತು? ಅವ್ರನ್ನ ಹೊರಗಡೆ ಕರ್ಕೊಂಬರೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಹೌದಾ? ಡೋಂಟ್ ವರಿ, ಅವ್ರನ್ನ ಹೊರಗಡೆ ಕರ್ಕೊಂಬರ್ಬೇಕಾಗಿರೋ ಜವಾಬ್ದಾರಿ ನಂದು. ನೀವ್ ತೋರಿಸ್ತಾ ಇರೋ ಕಾಳಜಿ, ಪ್ರೀತಿಗೆ ತುಂಬಾ ಥ್ಯಾಂಕ್ಸ್ ಸಾಹೇಬ್ರೆ. ಹಾಗೆ ಇನ್ನೊಂದ್ ವಿಷಯ, ನಮ್ಮಿಬ್ರು 1 ತಿಂಗಳು ಗಡುವು ಇವತ್ತಿಗೆ ಮುಗೀತು. ಇನ್ ಮುಂದೆ ನಿಮ್ಗೂ ನನಗೂ ಯಾವ್ದೇ ರೀತಿ ಸಂಬಂಧ ಇರಲ್ಲ. ಹೌದು, ನೀವ್ ಯಾರೋ ನಾನ್ ಯಾರೋ, ನಾವಿಬ್ರು ಅಪರಿಚಿತರಷ್ಟೇ. ಭೂಮಿ, ಅಲ್ಲ ಟ್ರೈನಿಂಗ್ ಟೈಮ್ ಆಗ್ತಿದೆ, ಇಲ್ಲೇನ್ ಮಾಡ್ತಿದ್ಯಾ? ಅದು ಇವ್ರ್ಯಾರು? ಶಿವರ ಅಜಿತ್ ರಾಮ್ ನಾರಾಯಣ್ ಅಂತ, ಸಿದ್ಘಟ್ಟ ಪೊಲೀಸ್ ಇನ್ಸ್ಪೆಕ್ಟರ್. ಏನೋ ಈ ಕಡೆ ಬಂದಿದ್ರಂತೆ, ಹಾಗೆ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದ್ರು ಅಷ್ಟೇ. ಸರಿ, ಬೇಗ ಬಂದ್ಬಿಡು. ಸರಿ, ನೀನ್ ಹೋಗು, ನಾನ್ ಬರ್ತೀನಿ.
ಇನ್ ಮುಂದೆ ನೀವು ನನ್ನ ನೋಡೋದಕ್ ಬರ್ಬೇಡಿ ಅದ್ ನನ್ಗೆ ಇಷ್ಟ ಆಗಲ್ಲ. ಗುಡ್ ಬೈ. ಅಜಿತಾ ಓಕೆ ಮತ್ತೆ ಕಾಲ್ ಮಾಡಿ. ತುಂಬಾ ಜನ ಇದಾರಪ್ಪ, ಚೆನ್ನಾಗಿದೆ ಜಾಗ ಮಾತ್ರ ಅರ್ಧದಷ್ಟು ಜನ ಇಲ್ಲೇ ಬಂದು ಟ್ರೈನಿಂಗ್ ತೊಗೊಳೋದು. ದೊಡ್ಡ ಕ್ಯಾಂಪಸ್. ಅಲ್ವಾ? ಅಮ್ಮಂಗೆ ಕಂಪ್ಲೀಟ್ ಕ್ಯಾಂಪ್ ತೋರಿಸಿದ್ರ? ಅಜಿತಾ ಯಾಕೋ ಒಬ್ನೇ ನಿಂತಿದ್ದೆ, ಭೂಮಿ ಎಲ್ಲಿ ಹೋದ್ಲು? ಭೂಮಿಗೆ ಪೀರಿಯಡ್ ಸ್ಟಾರ್ಟ್ ಆಯ್ತು, ಟೈಮ್ ಆಯ್ತು ಅಂತ ಹೊರಟ್ಲ. ಸರಿನಪ್ಪ, ನಮಗೂ ಟೈಮ್ ಆಯ್ತು. ಅಕ್ಕಪ್ಪ ಹೊರಡೋಣ. ಸರಿ ಬರ ಹೋಗೋಣ. ಅವ್ನ್ ಬರಲ್ಲ, ಅವ್ನ್ ಇಲ್ಲೇ ಇರ್ತಾನೆ. ಅವ್ನ್ ಯಾಕೆ ಬರಲ್ಲ? ಕಾರಲ್ಲೆಲ್ಲ ಹೇಳ್ತೀನಿ, ನೀ ಬಾ. ಅಜಿತಾ, ಬೆಸ್ಟ್ ಆಫ್ ಲಕ್. ನೀ ಬಾ ಹೇಳ್ತೀನಿ. ಬೇಗ ಬಂದ್ಬಿಡ. ಇವತ್ತು ನಿಮ್ಮನ್ನ ಟ್ರೈನ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಸ್ಪೆಷಲ್ ಆಫೀಸರ್ ನ ಕರ್ಸಿದ್ದಾರೆ. ಈಗ ಬರ್ತಿರೋ ಆಫೀಸರು ಅಂತಿಂತ ಆಫೀಸರ್ ಅಲ್ಲ, ಡಿಪಾರ್ಟ್ಮೆಂಟ್ ಅನ್ನೇ ಚಾಲೆಂಜ್ ಮಾಡಿದ ಎಷ್ಟೋ ಕೇಸ್ಗಳನ್ನ ಸಿಂಗಲ್ ಹ್ಯಾಂಡೆಡ್ ಆಗಿ ಡೀಲ್ ಮಾಡಿ ಸಾಲ್ವ್ ಮಾಡಿದ ಮೇಧಾವಿ ಅವರು. ಲೆಟ್ಸ್ ವೆಲ್ಕಮ್ ಅಜಿತ್ ರಾಮನಾರಾಯಣ್ ಸರ್. ಅಜಿತ್ ರಾಮನಾರಾಯಣ್ ಸರ್ ಅವರು ಈಗ ಸಿದ್ಗಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ತರದೊಬ್ಬ ಟಫ್ ಆಫೀಸರ್ ನಿಮ್ಮನ್ನೆಲ್ಲ ಟ್ರೈನ್ ಮಾಡಕ್ ಬಂದಿರೋದು ನಿಮ್ಮೆಲ್ಲರ ಅದೃಷ್ಟ. ಓವರ್ ಟು ಯು ಸರ್. ಥ್ಯಾಂಕ್ ಯು. ನನ್ ಸೊಸೆ ಸ್ವರ್ಗೋಗ್ಬಿಟ್ಟಿದ್ದಾಳೆ ಕಣೋ ಶ್ರವಣ. ಹೊಟ್ಟೆ ಉರ್ದೋಯ್ತು ಅವಳನ್ನ ನೋಡಿ. ಶ್ರವಣ, ಅಜಿತಾ ಭೂಮಿ ನೋಡೋದಕ್ ಬಂದಿಲ್ಲ ಅಲ್ವಾ? ಅವಳಿಗೆ ಟ್ರೈನಿಂಗ್ ಕೊಡೋದಕ್ ತಾನೇ ಬಂದಿರೋದು. ಭೂಮಿ ನೋಡಕ್ಕೂ ಬಂದ, ಟ್ರೈನಿಂಗ್ ಕೊಡಕ್ಕೂ ಬಂದ. ಅದೇನೋ ಹೇಳ್ತಾರಲ್ಲ, ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ. ಎರಡೂ ಆಗೋಯ್ತು ನೋಡು. ಆಹಾ, ಮಾವ ಅಳಿಯ ಇಬ್ರು ಕಳ್ರೆ. ಈ ವಿಷಯ ನನ್ನಿಂದ ಮುಚ್ಚಿಟ್ಬಿಟ್ರಿ ಅಲ್ಲ? ಮೊದ್ಲೇ ಹೇಳಿದ್ರೆ ಮಜಾ ಇರ್ತಿತ್ತು. ಅದ್ರಲ್ಲೂ ನಿನ್ ಬಾಯಿ ಬಿದ್ರೆ ವಿಷಯ ಗೊತ್ತಾಗಲ್ವಾ? ಅದಕ್ಕೆ ಸಸ್ಪೆನ್ಸ್ ಇರ್ಲಿ ಅಂತ ನಾನು ಅಜಿತಾ ಸುಮ್ನೆ ಇದ್ವಿ. ಈಗ ನಿನಗೆ ಅದು ತಿಳ್ಕೊಡ್ತಾ ಇಲ್ವಾ? ಹಾಗೆ ಭೂಮಿಗೂ ತಿಳ್ಕೊಟ್ಟಿರುತ್ತೆ. ಅದು ಸರಿನೇ. ಆದ್ರೆ ಶ್ರವಣ, ನಂಗ್ ಒಂದ್ ಅನಿಸ್ತಿದೆ ಕಣೋ, ನಮ್ ಅಜಿತಾನೆ ಭೂಮಿಗ್ ಟ್ರೈನಿಂಗ್ ಕೊಡ್ತಾನೆ ಅಂದ್ಮೇಲೆ ಇಲ್ಲಿವರೆಗೂ ಯಾಕೋ ಬಂದ್ ಟ್ರೈನಿಂಗ್ ಕೊಡ್ಬೇಕು? ಮನೇಲೆ ಕೊಡ್ಬೋದಿತ್ತಲ್ವಾ? ಬೇಕಾದ್ರೆ ಎಲ್ಲ ಮುಗಿದ್ಮೇಲೆ ಅವಳ ಒಂದ್ಸತಿ ಇಲ್ಲಿ ಕರ್ಕೊಂಡ್ ಹೋಗಿದ್ರಾಗಿತ್ತು ಅಲ್ವಾ? ಕರೆಕ್ಟ್ ನೋಡು. ನೀನು ಅಷ್ಟೇ, ನಿನ್ ಮಕ್ಕಳ ಸ್ಕೂಲ್ಗೆ ಕಳಿಸ್ದೆ, ಮನೇಲೆ ಹೇಳ್ಕೊಬಿಡ್ಬೋದಿತ್ತು. ಒಂದೇ ಸಲ ಎಕ್ಸಾಮ್ ಕಳಿಸ್ಬೋದಿತ್ತಲ್ಲ. ಶ್ರವಣ, ಇದ್ ಮೇನಕ್ಕ 3 ಹೊತ್ತು ಮಗ ಸೊಸೆ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಲ್ಲ. ಡಿಪಾರ್ಟ್ಮೆಂಟ್ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಅಂತೆಲ್ಲ ಇರುತ್ತೆ. ಅದ್ಯಾವ್ದು ನಿನ್ ತಲೆಗೆ ಹೋಗಲ್ಲ. ಕಣೋ, ಭೂಮಿನ ಬಿಟ್ಟಿರೋದು ಕಷ್ಟ ಆಗ್ತಿದ್ಯಲ್ಲ, ಅದಕ್ಕೆ ಹೇಳ್ದೆ. ಶ್ರವಣ, ಹೇಗೂ ಇಲ್ಲಿರೋರೆಲ್ಲ ನಿನ್ ಫ್ರೆಂಡ್ಸೇ ಅಲ್ವೇನೋ? ನೀನೊಂದ್ ಮಾತ್ ಹೇಳಿದ್ರೆ ಅವಳ ಜೊತೆಲೆ ಕರ್ಕೊಂಡ್ ಹೋಗ್ಬೋದಲ್ವಾ? ಅಕ್ಕ, ನಾನ್ ಸರ್ವಿಸ್ ಅಲ್ಲಿ ಇದ್ದಾಗಲೇ ಯಾರಿಗೂ ರೆಕಮೆಂಡೇಶನ್ ಮಾಡ್ಲಿಲ್ಲ. ಇನ್ನು ಕೆಲಸ ಬಿಟ್ಮೇಲೆ ಆ ಕೆಲಸ ಮಾಡ್ತೀನಿ ನಾನು. ಸುಮ್ನೆ ಇರ್ತೀಯಲ್ವ ನೀನು? ಬಾ ಮನೆಗೆ ಹೋಗೋಣ. ಅಜಿತಾ, ಟ್ರೈನಿಂಗ್ ಮುಗಿಸ್ಕೊಂಡ್ ಬರೋಷ್ಟು ಲೇಟ್ ಆಗುತ್ತೆ. ಬಾ. ಶ್ರವಣ, ಕೋಪ ಮಾಡ್ಕೋಬೇಕಣೋ. ಒಂದೇ ಒಂದ್ಸತಿ ಅವ್ರ ಜೊತೆ ಆಯ್ತು ಬಿಡೋ, ಕೋಪ ಮಾಡ್ಕೋಬೇಡ. ಒಬ್ಬೊಬ್ಬ ಏನಾದ್ರು ಹೇಳಿದ್ರೆ ಸಾಕು, ಮಾವ ಅಳಿಯೋ ಗುರ್ರ ಅಂತ ಬಂದ್ಬಿಡ್ತಾರೆ. ಸರಿ, ನಡಿ ಹೋಗೋಣ. ಹೆಲೋ ಎವ್ರಿವನ್. ಆಕ್ಚುಲಿ ನಾವು ಮಾಡೋ ಪ್ರತಿಯೊಂದು ಕೆಲಸದ ಹಿಂದೆನೂ ಒಂದು ಗುರಿ ಇರುತ್ತೆ, ಒಂದು ಉದ್ದೇಶ ಇರುತ್ತೆ. ಎಸ್ಪೆಷಲಿ ಜನಗಳನ್ನ ಕಾಯೋ ಕೆಲಸ ಅಂದ್ರೆ ಪೊಲೀಸ್ ಕೆಲಸ ಅಂತ ಒಪ್ಕೊಂಡಾಗ ಜವಾಬ್ದಾರಿ ಅನ್ನೋದು ತುಂಬಾ ತುಂಬಾ ದೊಡ್ಡದಾಗಿರುತ್ತೆ. ಇವತ್ತು ನನಗೆ ನೀವು ಕಾಕಿ ಹಾಕೋದಕ್ಕೆ ಏನು ಕಾರಣ ಅನ್ನೋದನ್ನ ಹೇಳ್ಕೊಳ್ಳಿ. ಇಲ್ಲಿ ನನ್ನ ಮೆಚ್ಚೋದಕ್ಕಾಗಿರ್ಬೋದು ಅಥವಾ ನಿಮ್ಮನ್ನ ನೀವು ಮೆಚ್ಚಿಸ್ಕೊಳ್ಳೋದಕ್ಕಾಗಿರ್ಬೋದು ಉತ್ತರ ಕೊಡದೆ, ನೀವು ನಿಮ್ಮ ಮನಸ್ಸಲ್ಲಿರುವಂತ ಜೆನ್ಯೂನ್ ಹಾನೆಸ್ಟ್ ಆನ್ಸರ್ ನ ನನಗೆ ಕೊಡ್ಬೇಕು. ಮತ್ತೆ ಹೇಳ್ತಿದೀನಿ, ಹಾನೆಸ್ಟ್ ಆನ್ಸರ್ಸ್ ಮಾತ್ರ. ಲೆಟ್ಸ್ ಸ್ಟಾರ್ಟ್. ನಾವಪ್ಪ ಕಾನ್ಸ್ಟೇಬಲ್ ಆಗಿದ್ರು ಸರ್. ಡ್ಯೂಟಿಲಿ ಇದ್ದಾಗ್ಲೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಅನುಕಂಪದ ಆಧಾರ ಮೇಲೆ ನಂಗೆ ಕೆಲಸ ಸಿಕ್ಕಿದೆ. ಜೀವನ ಮಾಡೋಕೊಂದು ದಾರಿ ಅಂತ ಅನ್ಕೊಂಡಿದೀನಿ. ನಮ್ದು ಹಳ್ಳಿ ಸರ್. ಮನೆ ಈಗ ಆಗ್ಲೋ ಬಿದ್ದೋಗ ಆಗಿದೆ. ಬ್ಯಾಂಕರ್ ಸಾಲ ಕೇಳಿದ್ರೆ ಶ್ಯೂರಿಟಿ ಏನು ಅಂತಾರೆ. ಅದೇ ಒಂದು ಸರ್ಕಾರಿ ಕೆಲಸದಲ್ಲಿದ್ರೆ ಎಲ್ಲ ಸುಲಭವಾಗಿ ಸಿಗತ್ತೆ ಅಂತ ಬಂದಿದ್ದೀನಿ. ನಮ್ ತಂದೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು, ಆದ್ರೆ ಅವ್ರು ಇವಾಗಿಲ್ಲ. ನನಗೂ ಅವ್ರಾಗೆ ದೊಡ್ಡ ಹೆಸರು ಮಾಡ್ಬೇಕಂತ ಆಸೆ. ಅದಕ್ಕೆ ಈ ಡಿಪಾರ್ಟ್ಮೆಂಟ್ ಆಯ್ಕೆ ಮಾಡ್ಕೊಂಡಿ. ಸಾರಿ ಫಾರ್ ದ ಲಾಸ್, ಬಟ್ ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು. ತಮ್ಮ ಹೆಸರು? ನಿಮ್ಮನ್ನೇ ಕೇಳ್ತಿರೋದು. ಭೂಮಿ ಸರ್. ನೀವ್ ಕಾನ್ಸ್ಟೇಬಲ್ ಆಗ್ಬೇಕು ಅನ್ಕೊಂತಿದೀರಾ? ಜನರು ಸೇವೆ ಮಾಡೋದಕ್ಕೆ ಸರ್. ಜನಸೇವೆ ಮಾಡಬೇಕು ಅಂತಾದ್ರೆ ಬೇರೆ ಎಷ್ಟೋ ಕೆಲಸಗಳಿವೆ, ಇದನ್ನೇ ಚೂಸ್ ಮಾಡಿದ್ರೆ? ಬೇರೆ ಕೆಲ್ಸದಲ್ಲಿ ಆ ಅಧಿಕಾರ ಇರಲ್ಲ ಸರ್. ಪೊಲೀಸ್ ಕೆಲ್ಸದಲ್ಲಿ ಆ ಅಧಿಕಾರ ಇರುತ್ತೆ. ಅದಕ್ಕೆ ನಿಮ್ ಥಿಯರಿ ಯಾಕೋ ನನಗೆ ಅರ್ಥ ಆಗ್ತಿಲ್ಲ. ಒಂಚೂರು ಎಕ್ಸಾಂಪಲ್ ಕೊಟ್ಟು ನಿಮ್ ಥಿಯರಿನ ನನಗೆ ನೆರೇಟ್ ಮಾಡ್ತೀರಾ? ಹಾ ಸರ್. ಉದಾಹರಣೆಗೆ 4 ಜನ ಹುಡುಗರು ಒಬ್ಬ ಹುಡುಗಿನ ರೇಗಿಸ್ತಾ ಇದಾರೆ ಅಂತ ಅನ್ಕೊಳ್ಳಿ. ನಾನ್ ಹಾಗೆ ಹೋಗಿ ಅವ್ರನ್ನ ಎದುರ್ಸಕ್ ಆಗಲ್ಲ. ಒಂದ್ ವೇಳೆ ನಾನ್ ಹಾಗೆ ಹೋಗಿ ಎದುರಿಸಿದ್ರು ಆ 4 ಜನ ಸೇರಿ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದೇ ನನ್ ಮೈ ಮೇಲೆ ಕಾಕಿ ಇತ್ತು ಅಂದ್ರೆ ಆ 4 ಜನನು ಎದ್ರುಕೊಂಡ್ ಮೂಲೆಗ್ ಸೇರ್ತಾರೆ. ಅದೇ ಸರ್ ಈ ಕಾಕಿಗಿರೋ ಪವರ್. ಆ ಪವರ್ ನನಗ್ ಬೇಕು ಅನಿಸ್ತು. ಅದಕ್ಕೆ ನಾನ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗ್ತಿರೋದು. ವೆರಿ ನೈಸ್ ಅಂಡ್ ವೆರಿ ಇಂಪ್ರೆಸಿವ್. ಥ್ಯಾಂಕ್ ಯು ಸರ್. ಸರ್, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನ್ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದಾ? ನೀವು ಪೊಲೀಸ್ ಆಗ್ಲೇಬೇಕು ಅಂತ ಯಾಕೆ ನಿರ್ಧಾರ ಮಾಡಿದ್ರಿ? ಅದ್ರ ಹಿಂದಿನ ಕಾರಣ? ವೆರಿ ನೈಸ್ ಕ್ವಶನ್. ಇನ್ಫ್ಯಾಕ್ಟ್ ಈ ಕ್ವಶನ್ ನ ನನಗೆ ಪ್ರತಿಯೊಬ್ರು ಕೇಳ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಭೂಮಿಯವ್ರಿಗೆ ಆಸೆ ಜೊತೆ ನನ್ನ ಕ್ವಶನ್ ಮಾಡೋ ಧೈರ್ಯನೂ ಇದೆ. ಐ ಅಪ್ರಿಶಿಯೇಟ್ ದಟ್. ನಾನು ಒಬ್ಬ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಏನಕ್ಕೆ ಅನ್ಕೊಂಡೆ ಅಂತ ನಾನು ನಿಮ್ಗೆ ಹೇಳ್ತು ಅಂದ್ರೆ ಮೇ ಬಿ ನಿಮ್ಮೆಲ್ರಿಗೂ ನಗು ಬರ್ಬೋದು ಅನ್ಸುತ್ತೆ. ದಟ್ಸ್ ಓಕೆ. ಐ ವಿಲ್ ಬಿ ವೆರಿ ಹಾನೆಸ್ಟ್ ವಿತ್ ಯು. ನಮ್ಮ ಮಾವ ಒಬ್ರು ಪೊಲೀಸ್ ಆಫೀಸರ್. ನಾನ್ ಚಿಕ್ಕ ವಯಸ್ಸಿದ್ದಾಗ ಅವರು ನಮ್ಮನೆ ಬೀದಿಲಿ ನಡ್ಕೊಂಡ್ ಬರ್ತಾ ಇತ್ತು ಅಂತ ಹೇಳಿದ್ರೆ ಪ್ರತಿಯೊಬ್ರು ಹೆದರ್ಕೊಳ್ಳೋರು, ಅವ್ರಿಗೆ ಸಲ್ಯೂಟ್ ಹೊಡಿಯೋರು. ಅವ್ರು ಹಾಕೋ ಕಾಕಿನ ನೋಡಿ ತುಂಬಾ ಅಂದ್ರೆ ತುಂಬಾ ಮರ್ಯಾದೆ ಕೊಡೋರು. ನಾನ್ ಚಿಕ್ಕವನಾಗಿದ್ದ ಕಾರಣಕ್ಕೆ ಅದೆಲ್ಲ ನನ್ಗೆ ತುಂಬಾ ಫ್ಯಾಸಿನೇಟಿಂಗ್ ಆಗಿತ್ತು.
ನಾನು ನಮ್ಮ ಮಾವನ್ ತರ ಆಗ್ಬೇಕು, ಪ್ರತಿಯೊಬ್ಬನು ನನ್ನ ನೋಡಿ ಸೆಲ್ಯೂಟ್ ಹೊಡಿಬೇಕು ಅಂತ ಆಸೆ ಆಯ್ತು. ಆಗ ನಾನು ಒಂದಿನ ಮಾವನ ಹತ್ರ ಹೋಗಿ ಕೇಳಿದ ಕ್ವಶನ್ ಏನ್ ಗೊತ್ತಾ, ನಾನೊಬ್ಬ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತಲ್ಲ, ನನಗೆ ಇಮಿಡಿಯೇಟ್ ಆಗಿ ನಿಮ್ ತರದ ಒಂದ್ ಬಟ್ಟೆ ಹೊಲ್ಸ್ಕೊಡಿ ಅಂತ. ನಮ್ಮ ಮಾವ ನಕ್ಬಿಟ್ಟು, ಅಜಿತಾ ನೀನ್ ಪೊಲೀಸ್ ಆಗ್ಬೇಕಾಗಿರೋದು ಕಾಕಿ ಹಾಕೋಬಹುದು ಅನ್ನೋ ಕಾರಣಕ್ಕಲ್ಲ, ನೀನ್ ನಿಜಕ್ಕೂ ಪೊಲೀಸ್ ಆಗ್ಬೇಕು ಅಂತ ಹೇಳಿದ್ರೆ ಯಾವ್ಯಾವ ಗುಣಗಳು ನಿನ್ನಲ್ಲಿ ಇರಬೇಕು ಅಂತ ನನಗೆ ಚಿಕ್ಕ ವಯಸ್ಸಲ್ಲಿ ಹೇಳಿದನ್ನ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ನೀನ್ ನಿಜವಾಗ್ಲೂ ಒಬ್ಬ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಹೇಳಿದ್ರೆ ಈ ಕಾಕಿ ಹಾಕ್ಬೇಕು ಅನ್ನೋ ಶೋಕಿಯಿಂದ ಪೊಲೀಸ್ ಆಗ್ಬೇಡ ಅಂತ ಹೇಳಿ. ನಿಜವಾದ ಪೊಲೀಸ್ ಕ್ಯಾರೆಕ್ಟರ್ ಏನು ಅಂತ ಹೇಳಿದ್ರೆ ನ್ಯಾಯ, ನೀತಿ, ಧರ್ಮ, ನಿಜಾಯತ್. ಈ 4 ಕ್ಯಾರೆಕ್ಟರ್ಗಳು ನಿಮ್ಮ ಕ್ಯಾರೆಕ್ಟರ್ ಐ ಮೀನ್ ಟು ಸೇ, ನಮ್ಮ ಕಣ್ಣು ಮುಂದೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ನೋಡ್ಕೊಂಡು ಸುಮ್ನೆ ಇರದೆ ಅನ್ಯಾಯ ಆಗ್ತಿರೋರ್ಗೆ ಕಾನೂನ್ ಮೂಲಕ ನ್ಯಾಯ ಕೊಡ್ಸಿ, ಅನ್ಯಾಯ ಮಾಡ್ದವನ್ಗೆ ಕಾನೂನ್ ಮೂಲಕ ಶಿಕ್ಷೆ ಕೊಡ್ಸೋನೆ ಒಬ್ಬ ನಿಜವಾದ ಪೊಲೀಸ್. ಇದನ್ನೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಕಾಕಿ ಇದ್ರೆ ಸಾಕಾಗಲ್ಲ, ಅಥವಾ ಪವರ್ ಇದ್ರೆ ಸಾಕಾಗಲ್ಲ. ನಿಮ್ ಎದೆಲ್ ಒಂದ್ ಕಿಚ್ಚಿರ್ಬೇಕು, ಅದ್ ಎಂತವನೇ ಆಗಿದ್ರು ಅವನ್ ಮೇಲೆ ಆಕ್ಷನ್ ತಗೋತೀನಿ ಅನ್ನೋ ತಾಕತ್ ಇರ್ಬೇಕು. ಅಂತ ತಾಕತ್ ಇದ್ರೆ ಮಾತ್ರ ಯೂನಿಫಾರ್ಮ್ ಹಾಕ್ಬೇಕು ಅಂತ ಅನ್ನಿಸ್ಬೇಕು. ಹೇಳಿ, ಇಲ್ಲಿ ಯಾರಿಗೆ ಆ ತಾಕತ್ ಇದೆ? ನಿಮ್ಮಲ್ಲಿ ಎಷ್ಟು ಜನಕ್ಕಿದೆ? ಇದ್ಯಾ? ಎಸ್ ಸರ್. ಕೇಳಿಸಿಲ್ಲ? ಎಸ್ ಸರ್, ಕೇಳಿಸಿದ್ಯಾ? ಎಸ್ ಸರ್, ಕೇಳಿಸಿಲ್ಲ? ಎಸ್ ಸರ್, ಕೇಳಿಸಿಲ್ಲ? ಎಸ್ ಸರ್. ವೆರಿ ಗುಡ್, ದಟ್ಸ್ ಕರೇಜ್. ಇದೇ ಜೋಶಲ್ಲಿ ಟ್ರೈನಿಂಗ್ ಶುರು ಮಾಡೋಣ. ಎಸ್ ಸರ್. ನಮ್ಮ ಅಣ್ಣ ಅದಕ್ಕೆ ತುಂಬಾ ಮಿಸ್ ಮಾಡ್ಕೊಂಡಿದ್ದ, ಅದಕ್ಕೆ ಮೋಸ್ಟ್ಲಿ ಅವನೇ ಡಿಪಾರ್ಟ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನನ್ನ ಟ್ರೈನಿಂಗ್ ಆಫೀಸರ್ ಕಳಿಸ್ಕೊಡಿ ಅಂತ ಹೇಳಿದ್ದ ಅಂತ ನನ್ನ ಅನ್ಸಿಕೆ. ನೀನ್ ಅನ್ಕೊಂಡಿರೋ ಹಾಗೆ ನಿಮ್ಮ ಅತ್ತಿಗೆನ ನಾನು ಮಿಸ್ ಮಾಡ್ಕೊಂಡು ಅಥವಾ ನಾನು ಅವಳನ್ನ ನೋಡ್ಲೇಬೇಕು ಅಂತ ಅನ್ಕೊಂಡು ಆ ಟ್ರೈನಿಂಗ್ ಕ್ಯಾಂಪ್ಗೆ ಹೋಗಿದ್ದಲ್ಲ. ಡಿಪಾರ್ಟ್ಮೆಂಟ್ ಅವರೇ ಒನ್ ಡೇ ಸ್ಪೆಷಲ್ ಆಫೀಸರ್ ಆಗಿ ಅಲ್ಲಿಗೆ ಹೋಗಿ ಎಲ್ರನ್ನೂ ಮೋಟಿವೇಟ್ ಮಾಡಿ ಅಂತ ಅವರೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅಲ್ಲಿಗೆ ಹೋಗಿದ್ದು. ನೀನು ಭೂಮಿ ಮೇಲಿನ ಪ್ರೀತಿಯಿಂದ ಅಲ್ಲಿಗೆ ಹೋಗಿದ್ದಲ್ಲ. ಹಾಗಾದ್ರೆ ಇಷ್ಟು ದಿವಸ ನನ್ ಮಗ ಸೊಸೆ ಖುಷಿಯಾಗಿದ್ದಾರೆ ಅಂತ ನಾನ್ ತಪ್ಪು ತಿಳ್ಕೊಂಡಿದ್ನಾ?